ನಾನು ಭವ್ಯ. ಫ್ರೆಂಡ್ಸ್, ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ, ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಏನ್ ವಿಡಿಯೋ ಇರ್ಬೋದು ಅಂತ ಹೇಳಿ. ಹಾಗೆ ಸಂಜು ಈ ಸಲ ನಮ್ಗೆ 10th ಆನಿವರ್ಸರಿಗೆ ಈ ಒಂದು ಗೋಲ್ಡ್ ಗಿಫ್ಟ್ ನ ಮಾಡಿದ್ದಾರೆ. ಈ ಗೋಲ್ಡ್ ಗಿಫ್ಟ್ ಅಲ್ಲಿ ನನಗೆ ಏನ್ ಗಿಫ್ಟ್ ಮಾಡಿದ್ದಾರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ಯಾವೆಲ್ಲ ಜ್ಯುವೆಲ್ರಿ ಶಾಪ್ ಹೋಗಿದ್ವಿ, ಅಲ್ಲಿ ಯಾವೆಲ್ಲ ಕಲೆಕ್ಷನ್ ಇತ್ತು, ಹೇಗಿತ್ತು ಡಿಸೈನ್ಸ್ ಎಲ್ಲ, ಅದೆಲ್ಲಾನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಖಂಡಿತ ಮುಂದೆ ಯಾರಾದ್ರೂ ತಗೊಳ್ಳೋರ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ ವರ್ಗು ನೋಡಿ. ನಿಮ್ಗೆ ಏನಾದ್ರೂ ಮುಂದೆ ನೆಕ್ಸ್ಟ್ ಗೋಲ್ಡ್ ಏನಾದ್ರು ತಗೊಳ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿದ್ರೆ ಯಾವ್ದಾದ್ರು ಒಂದು ಡಿಸೈನ್ಸ್ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಖಂಡಿತ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಹತ್ರದಲ್ಲಿರುವಂತ ಜ್ಯುವೆಲ್ರಿ ಶಾಪ್ ಅಲ್ಲಿ ನೀವು ಮಾಡಿಸ್ಕೊಳ್ಬಹುದು. ಇಲ್ಲ ನಾನು ಹೋಗಿರೋಂತ ಜ್ಯುವೆಲ್ರಿ ಶಾಪ್ ಅಲ್ಲೇ ನೀವು ತಗೊಳ್ಬಹುದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರ್ಗು ಹೋಗಿ ನೋಡ್ಕೊಂಡು ಬನ್ನಿ. ಆಮೇಲೆ ನಾನೇನ್ ತಗೊಂಡಿದ್ದೀನಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇದು ಬಂದು ಲಾಸ್ಟ್ ಮಂತ್ ವಿಡಿಯೋ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ಸಂಜು ಇವತ್ತು ರೆಡಿಯಾಗು ಬೇಗ, ನಿಂಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಬಟ್ ಗೋಲ್ಡ್ ಕೊಡಿಸ್ತೀನಿ ಅಂತ ಮೊದಲೇ ಹೇಳಿದರು, ಆದರೆ ಇವತ್ತೇ ಕೊಡಿಸ್ತೀನಿ ಅಂತ ಅವ್ರು ಏನು ಹೇಳಿರಲಿಲ್ಲ. ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಸರಿ, ನೋಡ್ಕೊಂಡು ಬರೋದಕ್ಕಲ್ವಾ ಅಂತ ಹೇಳಿಬಿಟ್ಟು ಒಂದು 2-3 ಕಡೆ ನೋಡೋಣ. ಯಾವಾಗಲೂ ನಾನು ಮಲ್ಬಾರಲ್ಲೇ ತೊಗೊಳ್ಳೋದು. ಸೊ ಈ ಸಲ ಸ್ವಲ್ಪ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿ ನೋಡೋಣ. ಅಲ್ಲಿ ಮೇಕಿಂಗ್ ಚಾರ್ಜ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಬೇರೆ ಕಡೆ ಕಂಪೇರ್ ಮಾಡಿ ನೋಡಿ, ನಮ್ಮ ಕಡೆ ಮೇಕಿಂಗ್ ಚಾರ್ಜ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಿರ್ತಾರಲ್ಲ. ಸೊ ಅದಕ್ಕೆ ನೋಡೋಣ ಇಲ್ಲಿ ಯಾವ ರೀತಿ ಇರುತ್ತೆ ಕಲೆಕ್ಷನ್ ಎಲ್ಲ, ಹಾಗೆ ಮೇಕಿಂಗ್ ಚಾರ್ಜ್ ಎಲ್ಲ ಮಲ್ಬಾರ್ಗೆ ಕಂಪೇರ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ನಾವು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋದ್ವಿ. ಬಟ್ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ಕೂಡ ಡಿಸೈನ್ಸ್ ಎಲ್ಲ ನನಗೆ. ಬಟ್ ಮೇಕಿಂಗ್ ಚಾರ್ಜಲ್ಲಿ ನನಗೆ ಅಲ್ಲಿಗಿಂತ ಏನು ಇಲ್ಲಿ ಕಮ್ಮಿ ಅಂತ ಏನು ಅನ್ನಿಸ್ಲಿಲ್ಲ. ನನಗೆ ಯಾಕೋ ಮಲ್ಬಾರೇ ಸರಿ ಅಂತ ಅನ್ನಿಸ್ತು. ಯಾಕಂತಂದರೆ ಅಲ್ಲಿ ಥರನೇ ಇತ್ತು ಮೇಕಿಂಗ್ ಚಾರ್ಜು, ಏನು ತುಂಬ ಏನು ಕಮ್ಮಿ ಆ ಥರ ಏನು ಇರಲಿಲ್ಲ. ಸೊ ಅದಕ್ಕೆ ನಾನು ಸರಿ ಅಂದ್ಬಿಟ್ಟು ಇಲ್ಲೂ ಒಂದೆರಡನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಓಕೆ, ಇದಿಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೋಡಿದ್ವಿ. ಅಲ್ಲೆಲ್ಲ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡೋ ಹಂಗಿರಲಿಲ್ಲ. ಆಮೇಲೆ ನಾವು ಮಲ್ಬಾರ್ ಗೋಲ್ಡ್ ಹತ್ರ ಬಂದ್ವಿ. ಮಲ್ಬಾರಲ್ಲೇ ನೋಡೋಣ ಇಲ್ಲಿ ಹೇಗಿರುತ್ತೆ ಡಿಸೈನ್ಸ್ ಎಲ್ಲ, ಹೊಸ ಡಿಸೈನ್ಸ್ ಬಂದಿದೆಯಾ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ನೋಡ್ತಾ ಇದ್ವಿ. ಸಂಜು ನಿನ್ಗೇನು ಬೇಕಂತ ತಗೋ ಅಂತ ಹೇಳಿದರು. ಇಷ್ಟು ಗ್ರಾಮ್ಸಲ್ಲಿ ನೋಡು ಅಂತ ಹೇಳಿದರು. ಸೊ ಅಷ್ಟು ಗ್ರಾಮ್ಸಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಫಸ್ಟು ನಾನು ನೋಡಿದ್ದಂಥದ್ದು ಶಾರ್ಟ್ ಮಂಗಳಸೂತ್ರ, ಅದನ್ನು ನೋಡಿದೆ. ಅದಾದಮೇಲೆ ನಾನು ಅದು ಬೇಡ ಅಂತ ಹೇಳಿ ಇಯರಿಂಗ್ಸ್ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನು ನೋಡೋದಕ್ಕೆ ಹೋದೆ. ಎಲ್ಲ ಕಲೆಕ್ಷನ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನನಗೆ ಈ ಚಾಂದ್ಬಲಿ ಇಯರಿಂಗ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು. ಇದು ಅಷ್ಟೇ ತುಂಬ ಇಷ್ಟ ಆಗಿತ್ತು. ತುಂಬ ಡಿಫ್ರೆಂಟ್ ಆಗಿತ್ತು ಡಿಸೈನ್ಸ್ ಎಲ್ಲ, ತುಂಬ ಯೂನಿಕ್ ಡಿಸೈನ್ಸ್ ಕೂಡ ಇತ್ತು. ಏನೋ ಒಂಥರ ನೋಡ್ತಾ ನನಗೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅನ್ನೋ ಥರನೇ ಕನ್ಫ್ಯೂಸ್ ಆಗ್ತಿತ್ತು. ಅದಕ್ಕೆ ಸಂಜು, ನೀನು ಯಾವುದಾದ್ರೂ ಒಂದನ್ನು ತಗೊಳ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ನೋಡು, ಸುಮ್ಮನೆ ಎಲ್ಲನೂ ನೋಡಿದ್ರೆ ಕನ್ಫ್ಯೂಸ್ ಆಗ್ತೀಯಾ ಅಂತ ಹೇಳ್ತಿದ್ರು. ನನಗೆ ಚಾಂದ್ಬಲಿ ಇಯರಿಂಗ್ಸ್ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಒಂದೆರಡು ಡಿಸೈನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಇದಂತೂ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಅದರಿಂದಾಗಿ ಒಂದು 2-3 ಐಟಮ್ನ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬೇರೆದನ್ನು ನಾನು ನೋಡ್ತಿದ್ದೆ. ಹಾಗೆ ತುಂಬ ಜನ ನನ್ನ ವ್ಯೂವರ್ಸ್ ಇರ್ಬೋದು, ಅವರು ಎಲ್ಲ ರಿಕ್ವೆಸ್ಟ್ ಮಾಡ್ತಿರ್ತೀರ ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಜ್ಯುವೆಲ್ರಿನೆಲ್ಲನೂ ನೀಟಾಗಿ ತೋರಿಸಿ, ನಮಗೆ ನಾವು ತಗೊಳ್ಳೋಂಥ ಪ್ಲ್ಯಾನಲ್ಲಿ ಇರ್ತೀವಿ, ಸ್ಕ್ರೀನ್ಶಾಟ್ ತೊಗೊಳ್ಬೇಕು ತೋರಿಸಿ ಅಂತ ಕೇಳ್ತಿರ್ತೀರ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ನನಗೆ ಫೋಟೋಸ್ನ ಕಳಿಸಿ ಅಂತ ಕೇಳ್ತಿರ್ತೀರ. ಸೊ ಅದರಿಂದಾಗಿ ಸ್ವಲ್ಪ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಣ, ಯಾರಾದರೂ ತಗೊಳ್ಳೋರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಬ್ಯಾಂಗಲ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ತುಂಬಾ ಡಿಫ್ರೆಂಟ್ ಡಿಸೈನ್ಸ್, ಯುನೀಕ್ ಡಿಸೈನ್ಸ್ ಇದೆ. ಯಾರಾದರೂ ತಗೊಳ್ಳೋರಿದ್ರೆ ಆರಾಮಾಗಿ ಹೋಗಿ ತಗೊಳ್ಬೋದು. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ. ಹಾಗೆ ಲಾಂಗ್ ಹಾರಗಳು ಕೂಡ ತುಂಬಾ ಚೆನ್ನಾಗಿದೆ. ಲೈಟ್ ವೆಯ್ಟಲ್ಲೂ ಇದೆ. ಹಾಗೆ ನಿಮಗೆ ಸ್ವಲ್ಪ ವೆಯ್ಟಲ್ಲಿ ಜಾಸ್ತಿ ವೆಯ್ಟ್ ಬೇಕು ಅಂದರೆ ಅದರಲ್ಲೂ ನಿಮಗೆ ಚೆನ್ನಾಗಿರೋದೆಲ್ಲ ಸಿಗುತ್ತೆ. ಬಟ್ ಗೋಲ್ಡ್ ಪ್ರೈಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಹಾಗೆ ನಾನು ಶಾಪಲ್ಲಿ ವಿಚಾರಿಸಿದ ಪ್ರಕಾರ ಗೋಲ್ಡ್ ಪ್ರೈಸ್ ಕಮ್ಮಿ ಆಗುತ್ತಾ ಅಂತ ನಾನು ಕೇಳಿದೆ ಅವ್ರನ್ನ. ಬಟ್ ಅವರಂದರು ತುಂಬ ಕಮ್ಮಿ ಅಂತೂ ಆಗಲ್ಲ, ಆಲ್ಮೋಸ್ಟ್ ಗೋಲ್ಡ್ ಯಾವಾಗಲೂ ಜಾಸ್ತಿನೇ ಆಗ್ತಾ ಹೋಗುತ್ತೆ, ಕಮ್ಮಿ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಕಮ್ಮಿ ಆದ್ರೂ ಒಂದು 10% ಈ ರೀತಿ ಕಮ್ಮಿ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಎಲ್ಲ ಕಮ್ಮಿ ಆಗಲ್ಲ ಅಂತ ಹೇಳಿದ್ರು. ಅವರು ಹೇಳಿದ್ರು ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ, ತುಂಬ ಕಮ್ಮಿ ಅಂತೂ ಆಗಲ್ಲ ಅಂತ ಹೇಳಿದ್ರು. ತಗೊಳ್ಳೋ ಪ್ಲ್ಯಾನ್ ಯಾರಾದರೂ ಮಾಡಿದರೆ ಬೇಗನೆ ಹೋಗಿ ತಗೊಳ್ಳಿ, ಯಾಕಂದರೆ ದಿನ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಷ್ಟ ಇದ್ದರೆ ಹೋಗಿ ತಗೊಳ್ಬೋದು. ತುಂಬಾ ಚೆನ್ನಾಗಿರೋಂಥ ಡಿಸೈನ್ಸ್ ಇದೆ. ಅದರಲ್ಲೂ ಲಾಂಗ್ ಹಾರಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೆಲ್ಲ ಜಾಸ್ತಿ ವೆಯ್ಟ್ ಇರೋಂಥ ಹಾರಗಳು.
ಲೈಟ್ ವೆಯ್ಟ್ದು ಇರುತ್ತೆ. ಬಟ್ ಇದೆಲ್ಲ ನಿಮಗೆ ಒಂದು 50 ಮೇಲೇ ಇರೋಂಥ ಲಾಂಗ್ ಹಾರಗಳು ತುಂಬ ಚೆನ್ನಾಗಿದೆ. ನಿಮಗೆ 30 ಗ್ರಾಮ್ಸಲ್ಲೂ ಕೂಡ ಲಾಂಗ್ ಹಾರಗಳು ಸಿಗುತ್ತೆ ಲೈಟ್ ವೆಯ್ಟಲ್ಲಿ. ಬಟ್ ತುಂಬಾ ಡೆಲಿಕೇಟೆಡ್ ಆಗಿರುತ್ತೆ, ಯಾವಾಗ ಕಿತ್ತೋಗ್ಬಿಡುತ್ತಪ್ಪ ಅಂತ ಅನ್ನೋ ಥರನೇ ಇರುತ್ತೆ ಅದನ್ನು ಹಾಕ್ಕೊಂಡಾಗೆಲ್ಲ ಫೀಲು. ಸೊ ಅದರಿಂದಾಗಿ ನಾನು ಹೇಳೋದು ಸ್ವಲ್ಪ ಜಾಸ್ತಿ ಗ್ರಾಮಲ್ಲೇ ತಗೊಳ್ಳಿ. ತುಂಬ ದೊಡ್ಡ ಹಾರ ಥರ ಕಾಣಿಸ್ಬೇಕು ಅಂತ ಹೇಳಿ ತುಂಬ ಲೈಟ್ ವೆಯ್ಟಲ್ಲೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಚೆನ್ನಾಗಿರೋದನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ನೀಟಾಗಿ ಸ್ವಲ್ಪ ಗಟ್ಟಿ ಇರೋದನ್ನು ತಗೊಳ್ಳಿ. ಹಾಗೆ ಬ್ರೇಸ್ಲೆಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ, ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಯಾವುದೇ ಜ್ಯುವೆಲ್ರಿ ಇಷ್ಟ ಆದರೂ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಲಬಾರಲ್ಲಿ ಹೋಗಿ ವಿಚಾರಿಸಿದ್ರು ಅವರು ನಿಮಗೆ ಅದೇ ಥರದನ್ನು ಜ್ಯುವೆಲ್ರಿನ ಕೊಡ್ತಾರೆ. ಹಾಗೆ ತುಂಬ ಜನಕ್ಕೆ ಗೋಲ್ಡನ್ನು ತಗೊಳ್ಬೇಕು ಅಂತ ಇಷ್ಟ ಇರುತ್ತೆ. ಬಟ್ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಿರೋದ್ರಿಂದ ಹೇಗೆ ತಗೊಳ್ಳೋದು ಅಂತ ಥಿಂಕ್ ಮಾಡ್ತಿರ್ತೀರ. ಅಂಥವರು ಗೋಲ್ಡ್ ಸ್ಕೀಮ್ ಮುಖಾಂತರ ಹೋಗ್ಬೋದು. ಗೋಲ್ಡ್ ಸ್ಕೀಮ್ ತಗೊಳ್ಳೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜು 0% ಇರುತ್ತೆ. ಮೇಕಿಂಗ್ ಚಾರ್ಜೇ ಕೊಡೋ ಹಾಗೆಲ್ಲ, ಜಸ್ಟ್ GST ಪೇ ಮಾಡಿ ಗೋಲ್ಡ್ ಪ್ರೈಸ್ ಏನಿರುತ್ತೆ ಅದನ್ನು ಕೊಟ್ಟು ನೀವು ತಗೊಳ್ಬೋದು. ಬಟ್ ಏನಪ್ಪ ಅಂದರೆ ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರ ಅಷ್ಟು ಗೋಲ್ಡ್ಗೆ ಮಾತ್ರ ನಿಮಗೆ ಮೇಕಿಂಗ್ ಚಾರ್ಜ್ ಕಮ್ಮಿ ಸಿಗುತ್ತೆ. ನೀವು 500 ರುಪೀಸಿಂದನೂ ಮಂತ್ಲಿ ಸ್ಕೀಮ್ನ ಹಾಕ್ಕೊಂಡು ಹೋಗ್ಬೋದು. ನಿಮಗೆ ಎಷ್ಟು ಗ್ರಾಮ್ ಬರುತ್ತೆ ಅಷ್ಟರಲ್ಲಿ ನಿಮಗೆ ಮೇಕಿಂಗ್ ಚಾರ್ಜ್ನ ಅವರು ಕಡಿಮೆ ಮಾಡಿ ಕೊಡ್ತಾರೆ. ಈ ರೀತಿಯೂ ನೀವು ತೊಗೊಳ್ಬೋದು. ಯಾಕಂದರೆ ನಾವು ಗೋಲ್ಡ್ ಕೊಡೋದೇ ಹೆಚ್ಚು ಅಂತ ಅನ್ನಿಸ್ತಿರುತ್ತೆ, ಅದರಲ್ಲಿ ಮೇಕಿಂಗ್ ಚಾರ್ಜ್ ಬೇರೆ ತುಂಬ ಜಾಸ್ತಿ ಅನಿಸುತ್ತೆ. ಸೊ ಅದರಿಂದಾಗಿ ನೀವು ಮೇಕಿಂಗ್ ಚಾರ್ಜ್ ಎಲ್ಲ ಕಮ್ಮಿ ಬೇಕು, ನಮಗೆ ಮೇಕಿಂಗ್ ಚಾರ್ಜ್ ಕಟ್ಟೋಕ್ಕಾಗಲ್ಲ ಅನ್ನೋರು ಮಂತ್ಲಿ ಸ್ಕೀಮ್ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಗೋಲ್ಡನ್ನ ತೊಗೊಳ್ಬೋದು. ಈ ರೀತಿಯೂ ತುಂಬ ಜನ ಪ್ಲ್ಯಾನ್ ಮಾಡಿ ತೊಗೊಳ್ತಾರೆ. ಸೊ ನೀವು ಯಾವುದೇ ನಿಮ್ಮ ಹತ್ತಿರದಲ್ಲಿರೋಂಥ ಗೋಲ್ಡ್ ಜ್ಯುವೆಲ್ರಿ ಶಾಪ್ಗೆ ಹೋಗಿ ಬೇಕಿದ್ದರೆ ವಿಚಾರಿಸ್ಬೋದು. ಎಲ್ಲ ಕಡೆಯೂ ಇವಾಗ ಗೋಲ್ಡ್ ಸ್ಕೀಮ್ ಅಂತೂ ಇದ್ದೇ ಇರುತ್ತೆ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಕೂಡ. ಅದೇ ರೀತಿ ಬೇಕಿದ್ದರೆ ನೀವು ಆ ರೀತಿಯೂ ಪ್ಲ್ಯಾನ್ ಮಾಡಿ ತೊಗೊಳ್ಬೋದು. ಬಟ್ ಏನಪ್ಪ ಅಂತ ಅಂದರೆ 1 ಇಯರ್ ಆಗ್ತಿದ್ದಂಗೆ ಆವತ್ತಿನ ದಿನ ಗೋಲ್ಡ್ ಪ್ರೈಸ್ ಎಷ್ಟೇ ಇದ್ರೂ ಪರವಾಗಿಲ್ಲ, ನೀವು ತಗೊಳ್ಳೇಬೇಕಿರುತ್ತೆ. ಅವರು ತಗೊಳ್ಳಿ ಅಂತಲೇ ಹೇಳ್ತಾರೆ. ಅದೊಂದು ಡಿಸ್ಅಡ್ವಾಂಟೇಜ್ ಅನ್ನೋದು ಬಿಟ್ಟರೆ ನೀವು ತಗೊಳ್ಳೋದ್ರಿಂದ, ನೀವು ಆ ಥರ ಸ್ಕೀಮ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜ್ ಎಲ್ಲ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರೋಲ್ಲ. ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರೋ ಅಷ್ಟಿಗೆ ನಿಮಗೆ ಎಷ್ಟು ಗೋಲ್ಡ್ ಬರುತ್ತೋ ಅಷ್ಟನ್ನು ಅವರು ಕೊಡ್ತಾರೆ, ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇಲ್ಲದೇ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ತುಂಬ ಜನ ನಮಗೆ 1 ಗ್ರಾಮ್ ತಗೊಳ್ಳೋದಕ್ಕೂ ಕಷ್ಟ ಅಂತ ಹೇಳ್ತಿರ್ತಾರೆ. ಅಂಥವ್ರು ಬೇಕಿದ್ದರೆ ಈ ರೀತಿ ಗೋಲ್ಡ್ ಸ್ಕೀಮ್ ಮುಖಾಂತರ ಹೋಗೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ, ಈಸಿ ಆಗುತ್ತೆ ನಿಮಗೆ ತಗೊಳ್ಳೋದಕ್ಕೆ. ಮೇಕಿಂಗ್ ಚಾರ್ಜ್ ಎಲ್ಲ ಏನೂ ಇರೋಲ್ಲ. ಸೊ ಈ ರೀತಿಯೂ ಪ್ಲ್ಯಾನ್ ಮಾಡಿ ತೊಗೊಳ್ಳಿ. ಇಲ್ಲಾಂದರೆ ಗೋಲ್ಡ್ ಕಾಯಿನ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೇಕಾದಂಥ ಜ್ಯುವೆಲ್ರಿನ ನೀವು ಮಾಡಿಸ್ಕೊಳ್ಬೋದು ಗೋಲ್ಡ್ ಕಾಯಿನ್ಸ್ನ ತೆಗೆದಿಟ್ಕೊಳ್ಳೋದ್ರಿಂದ. ಯಾಕಂದರೆ ತುಂಬ ಜನಕ್ಕೆ 1 ಗ್ರಾಮ್ 2 ಗ್ರಾಮ್ಸಲ್ಲಿ ಇರೋಂಥ ಜ್ಯುವೆಲ್ರಿಗಳು ಇಷ್ಟ ಆಗೋದಿಲ್ಲ. ಜಾಸ್ತಿ ಗ್ರಾಮ್ಸಲ್ಲಿ ತೊಗೊಳ್ಬೇಕು ಅಂತ ಅನ್ನೋರು ನಿಮ್ಮ ಕೈಲಿ ದುಡ್ಡಿದ್ದಾಗೆಲ್ಲ ಹೋಗಿ ಗೋಲ್ಡ್ ಕಾಯಿನ್ಸ್ನ ತೆಗೆದಿಟ್ಕೊಳ್ಳಿ. ಅದನ್ನು ಸೇವ್ ಮಾಡ್ತಾ ನೆಕ್ಸ್ಟು ನಿಮಗೆ ಯಾವ ಥರ ಬೇಕೋ ಆ ಥರನೂ ನೀವು ಮಾಡಿಸ್ಕೊಳ್ಬೋದು. ಈ ಒಂದು ಎಲ್ಲ ಟಿಪ್ಸ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಹೋಗಿ ತಗೊಳ್ಳಿ. ಹಾಗೆ ಯಾವುದೇ ಜ್ಯುವೆಲ್ರಿ ಶಾಪಲ್ಲಿ ಹೋದ್ರೂ ನೀವು ತಗೊಂಡು ಬರಬೇಕಾದ್ರೆ ಹಾಲ್ಮಾರ್ಕ್ ಎಲ್ಲನೂ ಚೆನ್ನಾಗಿ ಚೆಕ್ ಮಾಡಿನೇ ತಗೊಳ್ಳಿ. ಹಾಗೆ ನಾನು ಹೇಳೋದು ಆದಷ್ಟು ದೊಡ್ಡ ಜ್ಯುವೆಲ್ರಿ ಶಾಪಲ್ಲಿ ತಗೊಳ್ಳೋದ್ರಿಂದ ನಿಮಗೇ ಒಳ್ಳೆಯದು ಫ್ಯೂಚರಲ್ಲಿ. ಯಾಕಂದರೆ ಇವಾಗಂತೂ ತುಂಬ ಮೋಸ ನಡೆಯುತ್ತೆ ಎಲ್ಲ ಕಡೆ. ಅದರಿಂದಾಗಿ ನೀವು ದೊಡ್ಡ ಜ್ಯುವೆಲ್ರಿ ಶಾಪಲ್ಲಿ ತಗೊಳ್ಳೋದು ಒಳ್ಳೆಯದು. ಯಾಕಂದರೆ ನಿಮಗೆ ಲೈಫ್ ಟೈಮ್ ಅಲ್ಲಿ ಪಾಲಿಶ್ ಇರ್ಬೋದು, ಗೋಲ್ಡ್ ಪಾಲಿಶ್ ನಿಮಗೆ, ಆಮೇಲೆ ಅದೇನಾದರೂ ಕಟ್ಟಾದರೆ ಅದನ್ನು ಫ್ರೀಯಾಗಿ ಅವರು ರೆಡಿ ಮಾಡಿಕೊಡ್ತಾರೆ. ಈ ಥರ ಎಲ್ಲ ಇರುತ್ತೆ. ನಿಮಗೆ ಚಿಕ್ಕ ಪುಟ್ಟ ಶಾಪ್ಗಳಲ್ಲಿ ಈ ಥರದ್ದೆಲ್ಲನೂ ಅವರು ಹೇಳೋದಿಲ್ಲ, ಕೊಡೋದು ಇಲ್ಲ. ಯಾಕಂದರೆ ದೊಡ್ಡ ಜ್ಯುವೆಲ್ರಿ ಶಾಪ್ಗಳಲ್ಲಿ ಮಾತ್ರ ಈ ರೀತಿ ನಿಮಗೆ ಲೈಫ್ ಟೈಮ್ ಅದು ಏನೇ ಕಟ್ಟಾದ್ರೂ ಅವರು ಫ್ರೀಯಾಗಿ ನಿಮಗೆ ಅದನ್ನು ರೆಡಿ ಮಾಡಿಕೊಡ್ತಾರೆ. ಇದೆಲ್ಲ ಇರುತ್ತೆ. ಸೊ ಅದರಿಂದಾಗಿ ನಾನು ಹೇಳೋದು ದೊಡ್ಡ ಜ್ಯುವೆಲ್ರಿ ಶಾಪ್ಗಳಲ್ಲಿ ಹೋಗಿ ತಗೊಳ್ಳಿ. ಇದರಿಂದ ನಿಮಗೂ ತುಂಬ ಒಳ್ಳೆಯದಾಗುತ್ತೆ. ಎಷ್ಟು ಕಷ್ಟಪಟ್ಟು ಹೋಗಿ ತಗೊಳ್ತೀರಾ, ಯಾವುದೋ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ತಗೊಂಡು ಮೋಸ ಹೋಗಬೇಡಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಥರ ಹೇಳ್ತಿದ್ದೀನಿ ಅಷ್ಟೇ. ಜ್ಯುವೆಲ್ರಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೆ ಯಾರಾದರೂ ತುಂಬ ಪರಿಚಯಸ್ಥರಿದ್ದರೆ ಅವ್ರನ್ನ ನಂಬೋದು ಅಂದರೆ ಖಂಡಿತ ನಿಮ್ಗೆ ಇಷ್ಟ ಆಗೋ ಕಡೆನೇ ನೀವು ತಗೊಳ್ಬೋದು. ಬನ್ನಿ ಈಗ ನಾನೇನು ತಗೊಂಡೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ವಾ, ಎಲ್ಲ ಡಿಸೈನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಗೋಲ್ಡ್ ಪ್ರೈಸ್ ಅಂತೂ ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೂ ತಗೊಳ್ಳೋರ್ ಸಂಖ್ಯೆ ಅಂತೂ ಕಮ್ಮಿ ಆಗಿಲ್ಲ. ಯಾವಾಗ್ಲೂ ತುಂಬಾ ಜನ ಇದ್ದೇ ಇರ್ತಾರೆ. ಹಾಗೆ ನನಗೇನ್ ಕೊಡ್ಸಿದ್ದಾರೆ ಸಂಜು ತೋರಿಸ್ತೀನಿ. 10 ಇಯರ್ಸ್ ಆನಿವರ್ಸರಿ ಎಷ್ಟು ಬೇಗ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ. ಫಸ್ಟ್ ಇಯರ್ ಆನಿವರ್ಸರಿಲೂ ಗೋಲ್ಡ್ ಕೊಡ್ಸಿದ್ರು, ತುಂಬಾ ಸಲ ಕೊಡ್ಸಿದ್ದಾರೆ.
ಸಂಜು ಜಾಸ್ತಿ ಯಾವಾಗ್ಲೂ ಗೋಲ್ಡ್ನೇ ಗಿಫ್ಟ್ ಮಾಡ್ತಾರೆ. ಆದ್ರೆ ನಮ್ದು ಪ್ಲಾನಿಂಗೇ ಬೇರೆ ಇತ್ತು. ಈ ಸಲ ಆನಿವರ್ಸರಿ ಸೆಲೆಬ್ರೇಷನ್ಗೆ ಎಲ್ಲಾದ್ರೂ ಔಟ್ಸೈಡ್ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ಸಂಜುಗೆ ಅವ್ರ ಆಫೀಸ್ ನಲ್ಲಿ ತುಂಬಾ ದಿನ ಲೀವ್ ಕೊಡಲ್ಲ. ತುಂಬಾ ದಿನ ಲೀವ್ ತಗೊಳೋದಕ್ಕೆ ಆಗಲ್ಲ ಅಂತ ಹೇಳಿ ಗೋಲ್ಡೇ ತಗೋ ಈ ಸಲ, ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಟ್ರಿಪ್ ಹೋದ್ರಾಯ್ತು ಅಂತ ಹೇಳಿದ್ರು. ಸೊ ಫೈನಲಿ ಗೋಲ್ಡ್ ನ ಗಿಫ್ಟ್ ಮಾಡಿದ್ದಾರೆ. ಏನ್ ಕೊಡ್ಸಿದ್ದಾರೆ ತೋರಿಸ್ತೀನಿ ಬನ್ನಿ. ಕಾಣಿಸ್ತಿದ್ಯಾ? ನಾನು ಶಾರ್ಟ್ ಮಂಗಲಸೂತ್ರನ ತಗೊಂಡೆ. 10 years ಆನಿವರ್ಸರಿ ಅಲ್ವಾ, ಒಂದು ದಶಕದ ಸಂಭ್ರಮ, ಒಂದು ಮೀನಿಂಗ್ ಫುಲ್ ಆಗಿರುವಂತ ಗಿಫ್ಟ್ ನ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡೆ. ನೋಡಿ, ನಾನು ನೆಕ್ಸ್ಟ್ ತೋರಿಸ್ತೀನಿ ಇದನ್ನ. ಹಾಗೇನೆ ಹತ್ರದಿಂದ ಝೂಮ್ ಮಾಡಿ ಹೇಗಿದೆ ಏನು ಅಂತ ಡಿಸೈನು. 10 years ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಲ್ವಾ ನಾವು ತಗೊಳ್ತಿರೋದು. ಸೊ ಸ್ವಲ್ಪ ಮೀನಿಂಗ್ಫುಲ್ ಆಗಿರೋದನ್ನೇ ತಗೊಳ್ಬೇಕು ಅಂತ ಹೇಳಿ ಶಾರ್ಟ್ ಮಂಗಲಸೂತ್ರನೇ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ. ಸಂಜು ತುಂಬ ಬೀಟ್ಸ್ ಇರೋದು ತಗೊಳ್ಬೇಡ ಅಂತ ಹೇಳಿದ್ರು. ಸೊ ಸ್ವಲ್ಪ ಚಿನ್ನ ಜಾಸ್ತಿ ಇರೋಂಥದ್ದನ್ನ ನೋಡಿ ತಗೋಭವ್ಯ ಅಂದರು. ಸೊ ಅದರಿಂದಾಗಿ ನಾನು ಸ್ವಲ್ಪ ಗೋಲ್ಡ್ ಜಾಸ್ತಿ ಇರೋದನ್ನೇ ನೋಡಿ ತಗೊಂಡೆ. ಹಾಗೆ ನೋಡಿ, ಇಲ್ಲಿ ಹಾಲ್ ಮಾರ್ಕ್ ಈ ರೀತಿ ಬ್ಯಾಕ್ ಸೈಡ್ ಇರುತ್ತೆ, ಈ ರೀತಿ ನೋಡಿನೇ ಚೆಕ್ ಮಾಡಿನೇ ತಗೊಳ್ಳಿ. ಹಾಗೆ ಈ ರೀತಿನೇ ಪೆಂಡೆಂಟ್ ತಗೊಳ್ಬೇಕು ಅಂತ ಇಷ್ಟ ಆಯಿತು ನನಗೆ. ಯಾಕಂದರೆ ತಾಳಿ ಥರ ಚಿಕ್ಕ ಚಿಕ್ಕದೂ ಇರುತ್ತೆ ಪೆಂಡೆಂಟ್, ಆ ಥರ ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಾನು ಈ ರೀತಿ ಪೆಂಡೆಂಟ್ನ ತಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು. ಅದರಿಂದಾಗಿ ಸಂಜುನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರಿಗೇನೇ ಇದ್ದರೂ ಬೀಟ್ಸ್ ಎಲ್ಲ ಜಾಸ್ತಿ ಇರೋದು ಇಷ್ಟ ಆಗಲ್ಲ. ಸೊ ಅದರಿಂದಾಗಿ ನಾನು ಇದನ್ನು ತಗೊಂಡೆ. ನಂಗೆ ತುಂಬಾನೇ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಮಾಂಗಲ್ಯ ಥರನೇ ಅಲ್ವಾ ಶಾರ್ಟ್ ಮಂಗಲಸೂತ್ರ ಅಂದರೆ. ನಾವು ಎಲ್ಲಾದ್ರೂ ಔಟ್ಸೈಡ್ ಟ್ರಿಪ್ ಎಲ್ಲ ಹೋದಾಗ ದೊಡ್ಡ ಮಾಂಗಲ್ಯ ಚೈನ್ ಎಲ್ಲ ಹಾಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ತರದೊಂದು ಮಂಗಲಸೂತ್ರನ ತಗೊಂಡ್ರೆ ಹೆಲ್ಪ್ ಆಗುತ್ತೆ. ಎಲ್ಲಾದ್ರೂ ಟ್ರಿಪ್ ಎಲ್ಲ ಹೋಗ್ಬೇಕಾದ್ರೆ ಇದನ್ನ ವೇರ್ ಮಾಡ್ಬೋದು ಅಂತ ಹೇಳಿ ನಾನು ಇದನ್ನ ತಗೊಂಡೆ. ಎಷ್ಟು ಜನ, ಇಷ್ಟು ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗಿದ್ರು, ತುಂಬಾ ಜನ ಬಂದಿದ್ರು, ತುಂಬಾ ಜನ ತಗೊಳ್ತಿದ್ರು. ಎಷ್ಟೇ ಪ್ರೈಸ್ ಜಾಸ್ತಿ ಆದ್ರೂ ತಗೊಳ್ಳೋರ್ ಸಂಖ್ಯೆ ಅಂತೂ ಕಮ್ಮಿ ಆಗಲ್ಲ. ಆದ್ರೆ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಯಾವತ್ತೂ ನಮ್ಗೆ ಅದು ಲಾಸ್ ಅಂತೂ ಆಗೋದಿಲ್ಲ. ಅದು ಯಾವತ್ತಾದ್ರೂ ನಮ್ಗೆ ಯೂಸ್ ಆಗೇ ಆಗುತ್ತೆ. ಸೊ ನಾವು ಹೇಗೆ ಅಂತ ಅಂದ್ರೆ ಬೇರೆದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕಿಂತ ಗೋಲ್ಡ್ಗೆನೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ. ಅದರಿಂದ ನಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ನಮಗ್ ಬೇಡ ಅಂತಂದ್ರೆ ಅದನ್ನ ಕೊಟ್ಬಿಟ್ಟು ನಾವು ಮನಿನೂ ತಗೊಳ್ಬಹುದು ವಾಪಸ್ಸು. ಒಂದ್ ಪಟ್ಟು ಹೆಚ್ಚಿಗೆನೆ ಸಿಗುತ್ತೆ. ನಾವು ಇವತ್ತು ಏನ್ ಇನ್ವೆಸ್ಟ್ ಮಾಡಿರ್ತೀವೋ ಅದಕ್ಕೆ 2ರಷ್ಟು ಸಿಗುತ್ತೆ. ಸಂಜು ಅದನ್ನೇ ಹೇಳ್ತಿರ್ತಾರೆ, ನೀನ್ ಫಸ್ಟ್ ಎಲ್ಲ ತಗೊಂಡಿದ್ದು ಇವಾಗ ಎಷ್ಟು ಯೂಸ್ ಆಯ್ತು ಅಂತ. ನಾನ್ ಯಾವಾಗ್ಲೂ ಫಸ್ಟ್ ಗೋಲ್ಡ್ಗೆನೆ ಪ್ರಿಫರ್ ಮಾಡೋದು, ಅದೇ ಒಳ್ಳೇದು, ಅದನ್ನ ತಗೊಂಡ್ರೆ ಬೆಸ್ಟ್ ಅಂತ. ಸಂಜು ಕೊಡ್ಸಿದ್ರು ಈ ಸಲ 10th ಆನಿವರ್ಸರಿಗೆ ತುಂಬಾನೇ ಗಿಫ್ಟ್ಗಳಂತೂ ಬಂದಿದೆ. ಏನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಒಂದೊಂದೇ ನಾನು ತೋರಿಸ್ತೀನಿ. ತುಂಬಾ ಖುಷಿ ಆಗ್ತಿದೆ ಈ ಸಲ. ಒಂದು ದಶಕದ ಸಂಭ್ರಮ, ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಎಷ್ಟು ಬೇಗ ಬಂದ್ಬಿಡ್ತಪ್ಪ ಅಂತ ಅನ್ಸುತ್ತೆ. ಈಗ ನಿನ್ನೆ ಮೊನ್ನೆ ಎಲ್ಲೋ 1 year ಆನಿವರ್ಸರಿ ಮಾಡ್ಕೊಂಡಂಗ್ ಅನ್ಸ್ತಿದೆ. ಆದ್ರೆ ಇಷ್ಟು ಬೇಗ 10th ಆನಿವರ್ಸರಿ ಮಾಡ್ಕೊಳ್ತಿದೀವಲ್ಲ. ಸೊ ಒಂಥರ ತುಂಬಾ ಖುಷಿ. ಆದ್ರೆ ಔಟ್ಸೈಡ್ ಹೋಗೋದಕ್ಕಾಗ್ಲಿಲ್ವಲ್ಲ, ಬಟ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಸಮ್ಮರ್ ಅಲ್ವಾ, ತುಂಬಾನೇ ಸೆಕೆ ಆಗ್ತಿದೆ, ತುಂಬಾನೇ ಸ್ವೆಟ್ ಆಗ್ತಿದೆ, ನನಗೆ ಮಾತಾಡೋದಕ್ಕೆ ಆಗ್ತಿಲ್ಲ. ಓಕೆ ಫ್ರೆಂಡ್ಸ್, ಈ ಒಂದು ಡಿಸೈನ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನಾನು ಹಾಗೆ ಝೂಮ್ ಅಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ತಗೊಂಡು ಇಷ್ಟ ಆದ್ರೆ ಮಾಡಿಸ್ಕೊಳ್ಳಿ. ನಂಗಂತೂ ತುಂಬಾನೇ ಇಷ್ಟ ಆಗಿದೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಹೇಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹೇಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.